ಬಾ ಮಹಿ, ಕೂತ್ಕೋ. ಏನು ಬರೋದಕ್ಕೆ ಹೇಳಿದ್ದು? ಯಾಕೆ ಮಹಿ ಹಂಗೆ ಸಿಡುಕ್ತೀಯ? ನೀನು ನನಗೇನಾಗಬೇಕು? ಯು ಆರ್ ಮೈ ಸ್ವೀಟ್ ಸಿಸ್ಟರ್. ನೀನು ನೋಡಬೇಕು, ನೀನು ಮಾತಾಡಿಸ್ಬೇಕು ಅನ್ಸ್ತಾ ಅದಕ್ಕೆ ಕರೆಸ್ದೆ. ಅದೇನು ಅಂತ ಡೈರೆಕ್ಟಾಗಿ ವಿಷಯಕ್ಕೆ ಬಾ. ನಾವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೈ. ಅದಕ್ಕೆ ನಿನ್ನ ಸಿಗ್ನೇಚರ್ ಬೇಕಿತ್ತು. ಬರೀ ನಿಂದಲ್ಲ, ಪಾರ್ಥ, ಅಶ್ವಿನಿ ಎಲ್ಲರೂ ಸಿಗ್ನೇಚರು ಬೇಕು. ಸೊ ಅದಕ್ಕೆ ನಿನ್ನ ಕರೆಸಿದ್ದು. ಶೇರ್ಸ್ ಡಿವೈಡ್ ಮಾಡಬೇಕು, ಕಂಪ್ನಿಗೆ ಇನ್ಶೂರೆನ್ಸ್ ಮಾಡಿಸ್ಬೇಕು. ದಟ್ಸ್ ದ ರೀಸನ್. ನೀನು ಹೇಳೋದೇನೋ ಸ್ಮೂತಾಗೇ ಇದೆ, ಆದರೆ ಕೆಲಸ ಅಷ್ಟೇ ಕ್ಲೀನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಹಿಡನ್ ಅಜೆಂಡಾ ಅಂತ ಏನೂ ಇಲ್ಲ ತಾನೆ? ಅಷ್ಟೊಂದು ಡೌಟ್ ಪಡುವಂಥದ್ದು ಏನಿದೆ ಮಹಿ ಇದರಲ್ಲಿ? ನಥಿಂಗ್, ಇಟ್ಸ್ ಆಲ್ ಕ್ಲಿಯರ್. ಇಷ್ಟೇ ಆಗಿದ್ದಿದ್ರೆ ನೀನೇ ಯಾಕೆ ಬರ್ತಿದ್ದೆ? ಆಫ್ಟರ್ ಆಲ್ ಒಂದು ಸಿಗ್ನೇಚರ್ ತಾನೆ, ಯಾರನ್ನಾದ್ರೂ ಕಳಿಸ್ಬೋದಾಗಿತ್ತು, ಅಥವಾ ಪಾರ್ಥನ್ನೇ ಕಳಿಸ್ಬೋದಾಗಿತ್ತು. ಇರು, ನಾನು ಅವನ ಜೊತೆ ಮಾತಾಡ್ತೀನಿ. ಮಹಿ, ಯಾಕೆ ಅಷ್ಟೊಂದು ಸೀರಿಯಸ್ ಆಗ್ತಿದ್ಯಾ? ತಣ್ಣಗಿರು. ಜ್ಯೂಸ್ ತರಿಸಿದ್ದೀನಿ, ಕುಡಿ. ಸ್ವಲ್ಪ ತಣ್ಣಗಾಗ್ತೀಯಾ? ಟೇಕ್ ಇಟ್ ಲೈಟ್. ಆ್ಯಕ್ಚುಲಿ ನಾನು ಇನ್ವೆಸ್ಟರ್ಸ್ನ ಮೀಟ್ ಮಾಡಬೇಕಾಗಿತ್ತು. ಅವರು ಇಲ್ಲಿಗೆ ಬರ್ತೀನಿ ಅಂತ ಅಂದರು. ಆ್ಯಂಡ್ ಇಲ್ಲಿಗೆ ಬಂದಮೇಲೆ ನೆನಪಾಯಿತು ನಿನ್ನ ಮನೇನೂ ಇಲ್ಲೇ ಹತ್ರ ಅಂತ. ಸೊ ಯಾಕೆ ನಿನ್ನೂ ಕರೆಸಿ ಮಾತಾಡಬಾರ್ದು ಅಂತ ಬರೋಕ್ಕೆ ಹೇಳ್ದೆ. ಬಟ್ ನಿನ್ನನ್ನು ನಂಬೋದಾದರೂ ಹೇಗೆ? ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ಳೋದೇ ತಾನೇ ಸ್ಪೆಷಾಲಿಟಿ ನಿಂದು. ಪ್ರಾಬ್ಲಮ್ಮು ನಿಂದಲ್ಲ ಮಹಿ. ಏನೋ ಒಂದು ಎರಡು ತಪ್ಪಾದ ತಕ್ಷಣ ಜನ ಏನು ಮಾಡ್ತಾರೆ, ಇವನ ಕ್ಯಾರೆಕ್ಟ್ರು ಹಿಂಗೆ ಅಂತ ಲೇಬಲ್ ಸೆಟ್ ಮಾಡಿಬಿಡ್ತಾರೆ. ಸೊ ಲೈಫ್ ಲಾಂಗ್ ಅವನ್ನ ನೀವು ಬರೀ ಹಂಗೆ ನೋಡ್ತೀರ ಹೊರತು ಅವನ ಒಳಗಡೆ ಇರೋ ಒಳ್ಳೆತನ ನೋಡೋದೇ ಇಲ್ಲ ಅಂತೀರ. ಇಟ್ಸ್ ಓಕೆ, ಡೋಂಟ್ ವರಿ, ನೋ ಇಶ್ಯೂಸ್. ಆ್ಯಂಡ್ ಮೋರ್ ಓವರ್, ನಿನಗೆ ನನ್ನ ಮೇಲೆ ನಂಬಿಕೆ ಇದ್ದಿರ್ಬೋದು. ಪಾರ್ಥನ ನಂಬ್ತೀಯ ತಾನೆ? ಪಾರ್ಥನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾನೆ. ಅವನು ಇದೇ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಆ್ಯಂಡ್ ನಾನು ಈ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಈಗ ನೀನು ಅವನಿಗೆ ಕಾಲ್ ಮಾಡಿದ್ರೆ ಅವನಿಗೆ ಡಿಸ್ಟರ್ಬ್ ಆಗಲ್ವಾ? ನಿಂಗೆ ಇನ್ನೊಂದು ವಿಷಯ ಹೇಳ, ಪಾರ್ಥ ಏನೇ ಮಾಡೋದು ಕ್ರಾಸ್ ವೆರಿಫೈ ಮಾಡೇ ಮಾಡ್ತಾನೆ. ಅವನೇ ಖುದ್ದಾಗಿ ಎಲ್ಲದನ್ನು ವೆರಿಫೈ ಮಾಡಿ ಮುಂದೆ ನಿಂತು ಈ ಡಾಕ್ಯುಮೆಂಟ್ಸ್ ಮೇಲೆ ಸೈನ್ ಮಾಡಿದ್ದಾನೆ. ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ಲದೆ ಹೋದ್ರು ಅವನ ಸೈನ್ನ ನಂಬೋದಲ್ವಾ? ಪಾರ್ಥ ಆಲ್ರೆಡಿ ಸೈನ್ ಮಾಡಿದಾನ, ಅದಕ್ಕೆ ಗ್ಯಾರಂಟಿ ಏನೋ? ಇಲ್ಲಿ ಅವ್ನು ಸೈನ್ ಮಾಡಿರೋ ಡಾಕ್ಯುಮೆಂಟ್ ತೋರಿಸು. ಐ ಕ್ಲಿಯರ್ಲಿ ನೋ ಮಹಿ, ನಿನಗೆ ನನ್ನ ಮೇಲೆ ಸಿಕ್ಕಾಬಟ್ಟೆ ಬೇಜಾರಿದೆ, ಕೋಪ ಇದೆ, ನಂಬಿಕೆ ಅಂತೂ ನಯಾ ಪೈಸಾ ಇಲ್ಲ ಅಂತ. ದಟ್ಸ್ ಓಕೆ, ನೋ ಇಶ್ಯೂಸ್. ಆದರೆ ಆ ಸೈನ್ನ ನಂಬೋದಲ್ವಾ? ಅದಕ್ಕೂ ಮೇಲೆ ಇನ್ನೇನು ಪ್ರೂಫ್ ಬೇಕು ನಿನಗೆ? ನೀನು ಮಾಡಿರೋ ಕೆಲಸಗಳೇ ಅಂಥದ್ದಲ್ವಾ, ಅದಕ್ಕೆ ನಿನ್ನನ್ನು ಯಾರೂ ನಂಬಲ್ಲ. ನಿನ್ನ ಮೇಲೆ ಬರೀ ಡೌಟ್ ಅಲ್ಲ, ಕೋಪ, ಬೇಜಾರು ಎಲ್ಲ ಇದೆ. ಬಟ್ ನನಗೆ ಯಾವ ಬೇಜಾರು ಇಲ್ಲ ಮಹಿ. ಆ್ಯಂಡ್ ನೀನು ಬೇರೆ ಯಾರ್ದೋ ವಿಚಾರ ಇಟ್ಕೊಂಡು ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿದ್ಯಾ ಹೊರತು ನನ್ನ ನಿನ್ನ ಮಧ್ಯೆ ಏನಾದರೂ ನಡೆದಿದ್ಯಾ? ಜಗಳ ಆಡಿದ್ದೀವ, ಕಿತ್ತಾಡಿದ್ದೀವ? ಇಲ್ವಲ್ಲ ಮಹಿ. ನೀನು ಯಾವಾಗಲೂ ನನ್ನ ತಪ್ಪು ತಿಳ್ಕೊಂಡಿದ್ಯಾ. ಬಟ್ ನನಗೆ ನಿನ್ನ ಮೇಲೆ ಮೊದಲಿದ್ದಷ್ಟೇ ಪ್ರೀತಿ, ಗೌರವ ಎಲ್ಲ ಇದೆ. ಯಾಕೆ ಹೇಳು? ಯು ಆರ್ ಮೈ ಸಿಸ್ಟರ್, ನನ್ನ ತಂಗಿ ನೀನು. ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿರೋರು. ಬ್ಲಡ್ ಇಸ್ ಥಿಕ್ಕರ್ ದ್ಯಾನ್ ವಾಟರ್ ಅಂತಾರೆ. ಅದನ್ನು ಯಾರು ಬದಲಾಯಿಸೋಕ್ಕಾಗಲ್ಲ ಅಲ್ವಾ? ಡೈಲಾಗ್ಸ್ ಏನೋ ಚೆನ್ನಾಗೇ ಹೇಳ್ತೀಯಾ, ಆದರೆ ಇದಕ್ಕೆಲ್ಲ ನಾನು ಬೀಳಲ್ಲ. ಓಕೆ ಫೈನ್. ನಿನಗೆ ನನ್ನ ಮೇಲೆ ನಂಬಿಕೆ ಬಂದಿಲ್ಲ ಅಂದರೆ ಏನು ಮಾಡಲಿ ನಾನೀಗ? ಸರ್, ಒಂದು ಕೆಲಸ ಮಾಡಮ್ಮ, ಪೂರ್ತಿ ಫೈಲ್ ತೊಗೊಂಡೋಗು, ಆಯಿತಾ? ಇಡೀ ನೈಟೆಲ್ಲ ಕೂತ್ಕೊಂಡು ಒಂದು ಅಕ್ಷರನ ಬಿಡ್ದಾಗೆ ಓದಿ ನಿನಗೆ ನಂಬಿಕೆ ಬಂದರೆ ನಾಳೆ ಸೈನ್ ಹಾಕಿ ಫೈಲ್ನ ಕಳಿಸು, ಓಕೆನಾ? ನೀನು ಹೇಳೋದು ನಿಜಾನೇ ಆಗಿರ್ಬೋದು, ಆದರೂ ಮನ್ಸಲ್ಲಿ ಏನೋ ಮಿಸ್ ಹೊಡಿತಾ ಇದೆ. ನೀನು ಸುಮ್ಮನೆ ಓವರಾಗಿ ಯೋಚನೆ ಮಾಡ್ತಾ ಇದೀಯ ಅಷ್ಟೇ. ಆ್ಯಂಡ್ ನಿನ್ನ ಪಾಲಿಗೆ ಬರಬೇಕಾಗಿರೋದು ನಿನಗೆ ಬಂದೇ ಬರುತ್ತಮ್ಮ ಇವತ್ತೆಲ್ಲ ನಾಳೆ. ನಾನು ಅದನ್ನು ಉಳಿಸಿ ಬೆಳೆಸಿ ಡಬ್ಬಲ್ ಮಾಡಿ ನಿನಗೆ ಕೊಡಬೇಕು ಅಂತ ಇದ್ದೀನಿ. ನಿನಗೆ ಸೇರಬೇಕಾಗಿರೋದು ನಿನಗೆ ಖಂಡಿತ ಸೇರುತ್ತೆ. ಇದರಲ್ಲಿ ಯಾವ ಹಿಡನ್ ಅಜೆಂಡಾನೂ ಇಲ್ಲ. ಜಸ್ಟ್ ಫಾರ್ಮ್ಯಾಲಿಟೀಸ್ಗೋಸ್ಕರ ನೀನು ಒಂದೇ ಒಂದು ಸಿಗ್ನೇಚರ್ ಬೇಕು. ನೀನು ಹೇಳೋದು ನಿಜಾನೇ ಇರ್ಬೋದು, ಬಟ್ ಮನ್ಸಲ್ಲಿ ಏನೋ ಮಿಸ್ ಹೊಡಿತಾ ಇದೆ ಅನ್ನೋ ಫೀಲಿಂಗು. ಮಿಸ್ ಅಂತ ಮಿಸ್ ಇಷ್ಟೆಲ್ಲ ಹೇಳಿದ್ಮೇಲೆ ಸುಮ್ಮನೆ ಓವರಾಗಿ ಥಿಂಕ್ ಮಾಡ್ತಾ ಇದೀಯ ಅಷ್ಟೇ ನೀನು. ಸರಿ, ಪೆನ್ ಕೊಡು. ನೋಡು, ಇಷ್ಟೆಲ್ಲ ಆದ್ಮೇಲೂ ನಿನ್ನ ಮೇಲೆ ನಂಬಿಕೆ ಇಟ್ಟು ಸೈನ್ ಮಾಡಿದ್ದೀನಿ. ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ
ನಾನು ಮಾತ್ರ ನಿನ್ನನ್ನು ಸುಮ್ಮನೆ ಬಿಡಲ್ಲ, ಅದನ್ನು ನೆನ್ಪಿಟ್ಕೊ. ಆಯ್ತು ಸಮಾಧಾನ. ನಾನು ಇನ್ನು ಹೊರಡ್ತೀನಿ. ಮಹಿ, ಹೇ ಜ್ಯೂಸ್ ತರಿಸಿದ್ದೀನಿ, ಕುಡಿದ್ಬಿಟ್ಟು ಹೋಗು. ಇಲ್ಲ, ನನಗೆ ಟೈಮ್ ಆಯಿತು, ಹೊರಡಬೇಕು. ಅಜ್ಜಿ ಹೀಗಿದ್ರೆ ಹೇಗೆ ಅಂತ ಕೇಳ್ತೀನಿ ನಾನು. ಅಲ್ಲ ಸುಧವ್ರೆ, ನೀವು ಇಷ್ಟೊಂದು ಸೈಲೆಂಟ್ ಆಗಿದ್ರೆ ಹೇಗೆ? ನೀವು ಹೀಗೆ ಇದ್ರೆ ಸುಜನ ನಿಮ್ಮನ್ನು ಡಾಮಿನೇಟ್ ಮಾಡಲ್ವಾ? ನೀವು ಒಂದು ಸ್ವಲ್ಪ ನಂತರ ಇರಬೇಕು, ಡೇರಿಂಗ್ ಆಗಿ ಡ್ಯಾಶಿಂಗ್ ಆಗಿರಬೇಕು ಅಲ್ವಾ? ಕರೆಕ್ಟ್ ತಾನೆ? ಅಯ್ಯೋ ಮಲ್ಲಿ, ಎಲ್ಲರೂ ನಿಂತರ ಇದ್ರೆ ಅಷ್ಟೇ ಕತೆ. ಒಂದೇ ದಿನಕ್ಕೆ ಮನೆ ರಣರಂಗ ಆಗ್ಬಿಡುತ್ತೆ. ಎಲ್ಲರೂ ಸುನೀಲ್ ಥರ ಇರಬೇಕಲ್ಲ. ಇವಳು ನಂತರನೇ ಘಟವಾಣಿ, ಹೆಸರಿಗಷ್ಟೇ ಮಲ್ಲಿ, ಪಕ್ಕ ಕಳ್ಳಿ ಅಜ್ಜಿ ಇವಳು. ನೋಡು, ನೀನು ಇವಳ ಥರ ಆಗಬೇಡ. ಈಗ ಹೆಂಗಿದ್ಯೋ ಹಾಗೆ ಇದ್ಬಿಡು ಅಂದ್ರೆ ಚೆನ್ನಾಗಿರುತ್ತೆ. ನೀನು ಅಪರ್ಣ ಹೇಳ್ದಂಗೆ ಇವಳ ಥರ ಆಗ್ಬಿಟ್ಟೆ ಅಂದರೆ ಮನೆ ಅನ್ನೋದು ರಣರಂಗ ಆಗ್ಬಿಡುತ್ತೆ. ಹೌದಜ್ಜಿ, ನನಗೂ ಅಷ್ಟೇ ಹೀಗಿರೋದೇ ಇಷ್ಟ. ಜಾಸ್ತಿ ಮಾತಾಡೋಕ್ಕೂ ನನಗೆ ಬರಲ್ಲ, ಅದಕ್ಕೆ ಹಿಂಗಿದ್ರೇ ಒಳ್ಳೇದು. ಏನಿದು ಬೆಳಿಗ್ಗೆ ಎಲ್ಲರೂ ಸೇರ್ಕೊಂಡು ಏನೋ ಸೀರಿಯಸ್ ಆಗಿ ಡಿಸ್ಕಸ್ ಮಾಡ್ದಂಗಿದೆ. ಸೀರಿಯಸ್ಸಾ? ನಾವಾ? ನಮಗೂ ಅದಕ್ಕೂ ಆಗ ಬರಲ್ಲ. ನಾವೇನಿದ್ರು ಜಾಲಿ ಮಾಡ್ಕೊಂಡಿರ್ತೀವಿ. ಏನು ಗೊತ್ತಾಕ್ರೆ, ಸುಧಾ ಅವ್ರದ್ದು ಕಾಲು ಎಳಿತಾ ಇದ್ದೆ. ಅವರು ತುಂಬ ಸೈಲೆಂಟ್ ಅಲ್ವಾ, ಏನಾದರೂ ಡಾಮಿನೇಟ್ ಮಾಡಿಬಿಡ್ತಾರಾ ಅಂತ ಕೇಳ್ತಾ ಇದ್ದೆ. ಅವ್ರಿಗೆ ಹೇಳ್ತದೆ ಸ್ವಲ್ಪ ನಂತರ ಇರಿ, ಒಂದು ಸ್ವಲ್ಪ ಡೇರಿಂಗ್ ಆಗಿರಿ ಅಂತ ಹೇಳಿ. ಅವ್ರು ತುಂಬ ಪಾಪಚ್ಚಿ ಅಲ್ವಾ, ಒಂಥರ ಗೋ ಥರ. ಹಿಂದೆ ಬಂದರೆ ಓದಿಬೇಡಿ, ಮುಂದೆ ಬಂದರೆ ಹಾಯ್ಬೇಡಿ ಅಂತ ಇರ್ತಾರೆ. ಅದಕ್ಕೆ ಹೇಳ್ಕೊಡ್ತಾ ಇದ್ದೆ ನಂತರ ಇರಿ ಅಂತ. ಏನು ಬೇಡ, ನಿನ್ನ ಥರ ಇರೋದೇನು ಬೇಡ, ಅವ್ಳು ಹೇಗಿದ್ದಾಳೋ ಹಾಗೆ ಇರಲಿ. ಅಕ್ಕರೆ ನೀವುನಾ? ಹ್ಞೂ ನಾನೇ. ನೀನು ಸುಮ್ಮನಿರು. ನೀನು ಹೇಳಿಸೋದ ಲೈಫ್ ಹೇಗಿದೆ, ಲಚ್ಚಿ ಎಜುಕೇಷನ್ ಹೇಗೆ ನಡೀತಿದೆ? ಅವಳು ಚೆನ್ನಾಗಿ ಗೊತ್ತಿದ್ದಾಳೆ ಅದಕ್ಕೆ. ಆದರೆ ನಿಮಗೆ ಗೊತ್ತಲ್ವಾ, ಇವಾಗಿನ ಸ್ಕೂಲ್ ಫೀಸ್ಗಳೆಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ಸ್ವಲ್ಪ ಆ ವಿಷಯದಲ್ಲಿ ಕಷ್ಟ ಆಗ್ತಿದೆ. ಬಿಟ್ಟರೆ ಸೃಜನ್ ಅವರು ಕೆಲಸ ಮಾಡ್ತಾರೆ, ನಾನು ಮನೆ ನೋಡ್ಕೋತೀನಿ. ದೇವ್ರ ದಯೆಯಿಂದ ಹೇಗೋ ನಡ್ಕೊಂಡು ಹೋಗ್ತಿದೆ ಅದಕ್ಕೆ. ಗೌತಮರು ಆಗ ಆಸ್ತಿ ಹಂಚ್ತಿರ್ಬೇಕಾದ್ರೆ ನಿನ್ನ ಹೆಸರಲ್ಲೂ ಬರಿತೀವಿ ಅಂದಾಗ ನೀನು ಬೇಡ ಅಂತ ಹೇಳಿಬಿಟ್ಟೆ. ಈಗ ಅದಿದ್ದಿದ್ರೆ ಹೆಲ್ಪ್ ಆಗ್ತಿತ್ತಲ್ವಾ? ಅಯ್ಯೋ ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ. ಅದು ಅಣ್ಣನ ಆಸ್ತಿ. ಅಣ್ಣ ಅದನ್ನು ಯಾರಿಗೆ ಬೇಕೋ ಕೊಡಬಹುದು. ಅದ್ರಲ್ಲಿ ನನಗೇನು ಬೇಜಾರಾಗಿಲ್ಲ ಅದಕ್ಕೆ. ಅದು ಅಲ್ಲದೆ ನಾನು ಆ ಮನೆಗೆ ಯಾವ ಪರಿಸ್ಥಿತಿಲಿ ಬಂದೆ, ಇವಾಗ ಯಾವ ಪರಿಸ್ಥಿತಿಲಿ ಇದ್ದೀನಿ, ಅದನ್ನೆಲ್ಲ ನೀವೇ ನೋಡ್ತಿದ್ದೀರಾ ಅಲ್ವಾ? ನೋಡಿ ಅದಕ್ಕೆ, ಇವತ್ತು ನನಗೆ ಈ ಸ್ಥಾನಮಾನ ಸಿಕ್ಕಿದೆ ಅಂದರೆ ಅದಕ್ಕೆ ಕಾರಣ ನೀವು, ಅಣ್ಣ ಇಬ್ಬರೇ. ಇವತ್ತು ಅಣ್ಣನ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು. ನಾವು ಅಣ್ಣನಕ್ಕಿಂತ ಕಷ್ಟ ಅನುಭವಿಸ್ತಿದ್ದೀವಾ? ಹಾಗೆಲ್ಲ ಏನೂ ಇಲ್ಲ ಅದಕ್ಕೆ. ನಾವು ಆರಾಮಾಗೇ ಇದ್ದೀವಿ. ನೀವು ನಮಗೆ ಏನೂ ಕೊಡೋದು ಬೇಡ, ನಿಮ್ಮ ಪ್ರೀತಿ ಒಂದು ಕೊಟ್ಟರೆ ಸಾಕು.